ಹಾಯ್ ಎಲ್ರು ನಮಸ್ಕಾರ. ಮತ್ತೊಮ್ಮೆ ನನ್ನ ಹೊಸ ವಿಡಿಯೋಗೆ ವೆಲ್ಕಮ್ ಆ್ಯಂಡ್ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹೋಪ್ ಯು ಆಲ್ ಡೂಯಿಂಗ್ ವೆಲ್, ಸ್ಟೇಯಿಂಗ್ ಸೇಫ್ ಆ್ಯಂಡ್ ಸ್ಟ್ರಾಂಗ್. ಆ್ಯಂಡ್ ಈ ಒಂದು ವಿಷಯ ಏನಿದೆ, ಸೊ ಈ ಒಂದು ಟಾಪಿಕ್ ಏನಿದೆ, ಸೊ ಇದು ನಾನು ಮಾಡಬೇಕು ಅಂದ್ಬಿಟ್ಟು ತುಂಬ ಅನಿಸ್ತಾ ಇತ್ತು ನನಗೆ. ಸೊ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ. ಸೊ ಇಟ್ಸ್ ದ ಟಾಪಿಕ್ ಆಫ್ ಪಾರ್ಟ್ ಆಫ್ ಅವರ್ ಲೈಫ್. ಸೊ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಸೊ ಥ್ರೂ ಔಟ್ ಅವರ್ ಹೋಲ್ ಡೇ, ಸೊ ಬೆಳಗಿಂದ ಸೊ ರಾತ್ರಿವರೆಗೂ ನಾವು ಸೊ ಎನರ್ಜೆಟಿಕ್ ಆಗಿರೋದು ಹೇಗೆ. ಸೊ ಥ್ರೂ ಔಟ್ ಅವರ್ ಹೋಲ್ ಡೇ ನಾವು ಸೊ ವಿತೌಟ್ ಲೂಸಿಂಗ್ ಅವರ್ ಎನರ್ಜಿ, ಸೊ ವಿತೌಟ್ ಲೂಸಿಂಗ್ ಅವರ್ ಇಂಟ್ರೆಸ್ಟ್ ಟುವರ್ಡ್ಸ್ ಅವರ್ ವರ್ಕ್. ಸೊ ಏನೇ ಕೆಲಸ ಇದ್ರೂ, ಸೊ ಏನೇ ಸ್ಟಡೀಸ್ ಇದ್ರೂ, ನಾವೇನೇ ಕೆಲಸ ಮಾಡ್ತಾ ಇದ್ರೆ ಆ್ಯಂಡ್ ಓದ್ತಾ ಇದ್ರೆ, ಸೊ ಮಧ್ಯದಲ್ಲಿ ನಾವು ಸೊ ಇಂಟ್ರೆಸ್ಟ್ ಕಳ್ಕೊಳ್ದೇನೆ ಅದೇ ಎನರ್ಜಿನ ನಾವು ಅಟ್ ದ ಎಂಡ್ ಆಫ್ ದ ಡೇ ತನಕ ನಾವು ಸೊ ಮೇಂಟೈನ್ ಮಾಡ್ಕೊಂಡು ಬರೋದು ಹೇಗೆ. ಸೊ ಈ ವಿಷಯನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಆಸ್ ಎ ಪಾರ್ಟ್ ಆಫ್ ಕೆಲವೊಂದು ಟಿಪ್ಸ್ನ ನಾನು ಅಳವಡಿಸ್ಕೊಂಡಿದ್ದೆ. ಸೊ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೆ, ಅದು ವರ್ಕ್ ಆಗ್ತಾ ಇದೆ. ಸೊ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ಸೊ ಡೂ ಇಟ್ ಮೈ ವೇ ಅಂತ. ಯಾಕಂದ್ರೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು 4 ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಕಮಿಂಗ್ ಬ್ಯಾಕ್ ಟು ದ ಫಸ್ಟ್ ಟಿಪ್. ಸೊ ಸ್ಟ್ರೈಟ್ ಅವೇ ವಿಲ್ ಗೋ ಟು ದ ಫಸ್ಟ್ ಟಿಪ್. ಸೊ ಫಸ್ಟ್ ಟಿಪ್ ಏನಂತಂದ್ರೆ ಅನ್ಪ್ಲಾನ್ ಡೇ. ಸೊ ಹೇಗಾಗುತ್ತೆ ಅಂತ ಅಂದ್ರೆ ಅನ್ಪ್ಲಾನ್ ಡೇ ನಮ್ಗೆ ಯಾವತ್ತೂ ವರ್ಕೌಟ್ ಆಗೋದಿಲ್ಲ. ಸೊ ನಾವು ಇವತ್ತೇನು ಮಾಡಬೇಕು, ಸೊ ನಾವು ಇವತ್ತೇನಾದ್ರು ಕೆಲಸ ಮಾಡ್ಬೇಕಾದ್ರೆ, ಎಲ್ಲಾರು ಕಂಪ್ನಿ ಕೆಲಸದಲ್ಲಿ ಟಾಸ್ಕ್ ಏನಾದ್ರು ಇವತ್ತು ನಮ್ಮ ಪಾರ್ಟ್ ಆಫ್ ವರ್ಕ್ ಏನಿರುತ್ತೆ, ಸೊ ಯಾರು ಕಂಪ್ನಿ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲ ಯಾರು ಔಟ್ಸೈಡ್ ವರ್ಕ್ IT ವರ್ಕರ್ಸ್ ಏನಾರು ಇದ್ರೆ ಕಂಪ್ನಿ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ, ಸೊ ಇವತ್ತು ನಿಮ್ಮ ಪಾರ್ಟ್ ಆಫ್ ಕೆಲಸ ಏನಿರುತ್ತೆ ಅದನ್ನ ನಾನು ಸೊ ಯಾವ ಪಾರ್ಟ್ ಆಫ್ ವರ್ಕ್ ಇವತ್ತು ಮಾಡಬೇಕು. ಆಮೇಲೆ ಆ್ಯಂಡ್ ಸಪೋಸ್ ಇದೆಲ್ಲ ನಾವೇನು ಪ್ಲಾನ್ ಮಾಡಬೇಕು ಅದೆಲ್ಲ ನಾವು ಹಿಂದಿನ ದಿನನೇ ನಾವು ಪ್ಲಾನ್ ಮಾಡಿರ್ಬೇಕು. ಸೊ ಆಲ್ವೇಸ್ ಪ್ಲಾನ್ ಯುವರ್ ಪ್ರೀವಿಯಸ್ ಡೇ. ಸೊ ಇವತ್ತೇನು ಮಾಡಬೇಕು, ಇದನ್ನು ತಿನ್ನೋದಾಗಿರ್ಬೋದು, ನೀವೆಲ್ಲಾದ್ರು ಟ್ರಾವೆಲ್ ಮಾಡಕ್ಕೆ ಹೋಗಬೇಕು, ಇಲ್ಲಾಂದ್ರೆ ಯಾವ ಥರ ಡೆಸ್ಟಿನೇಷನ್ಗೆ ಹೋಗಬೇಕು, ಆರ್ ಎನಿ ಇಂಪಾರ್ಟೆಂಟ್ ವರ್ಕ್ ನಾವೇನಾದ್ರು ಕಂಪ್ಲೀಟ್ ಮಾಡಿ ಅವತ್ತಿನ ದಿನನೇ ಅದನ್ನ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತಂದರೆ, ಸೊ ಎವ್ರಿಥಿಂಗ್ ವಿ ಹ್ಯಾವ್ ಟು ಪ್ಲಾನ್ ದ ಪ್ರೀವಿಯಸ್ ಡೇ ನೈಟ್ ಓನ್ಲಿ. ಸಮ್ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಏನಾದ್ರು ಸೊ ಎನರ್ಜಿ ಡ್ರಾಪ್ ಔಟ್ ಆದರೆ ಅದೇ ಸೇಮ್ ಅಮೌಂಟ್ ಆಫ್ ಎನರ್ಜಿ ನಾವು ರೀಗೇನ್ ಬ್ಯಾಕ್ ಮಾಡೋದು ಹೇಗೆ. ಸೊ ಇದೊಂದು ಸಿಂಪಲ್ ಟಿಪ್ ಇದೆ. ದ ಸಿಂಪಲ್ ಟಿಪ್ ಏನಂತಂದರೆ, ಸೊ ಜಸ್ಟ್ ಗೋ ಔಟ್ ಸೈಡ್ ಆ್ಯಂಡ್ ಗೆಟ್ ಸಮ್ ಫ್ರೆಶ್ ಏರ್. ಸೊ ಇದನ್ನ ನಾನು ಸೈಲೆನ್ಸ್ ಥೆರಪಿ ಅಂತ ನಾನು ಕರಿತೀನಿ. ಯಾಕಂತಂದರೆ ಸೊ ಯು ಹ್ಯಾವ್ ಟು ಡೂ ಓನ್ಲಿ ಒನ್ ಥಿಂಗ್. ಸೊ ಜಸ್ಟ್ ಗೋ ಔಟ್ ಟು ದ ಬಾಲ್ಕನಿ ಆರ್ ಜಸ್ಟ್ ಗೋ ಔಟ್ ಟು ದ ಟೆರೆಸ್ಗೆ ಹೋಗ್ಬಿಟ್ಟು, ಸೊ ಯು ಹ್ಯಾವ್ ಟು ರಿಮೈನ್ ಸೈಲೆನ್ಸ್ ಫಾರ್ ಸಮ್ ಟೈಮ್ ಆರ್ ಸೈಲೆಂಟ್ ಫಾರ್ 5 minutes. ಸೊ ನಿಮ್ಗೆ ಹೆಂಗೆ ಆಗ್ತಿರ್ಬೇಕು ಅಂತಂದ್ರೆ, ಸೊ ಯು ಮಸ್ಟ್ ಓನ್ಲಿ ಲಿಸನ್ ದ ಸೌಂಡ್ಸ್ ಆಫ್ ಏರ್ ಅಷ್ಟೇ. ಆ ಗಾಳಿ ಸದ್ ಮಾತ್ರ ನಿಮಗೆ ಕೇಳಿಸ್ತಾ ಇರಬೇಕು. ಸೊ ಯಾವ ಥಾಟ್ಸು ನಿಮ್ಮ ಮೈಂಡಲ್ಲಿ ಬರಬಾರ್ದು. ಸೊ ವೆಹಿಕಲ್ ಸೌಂಡ್ಸ್ ಆಗಿರ್ಬೋದು, ಆರ್ ಏನಿ ನಿಮ್ಮ ವರ್ಕ್ ಪ್ರೆಷರ್ ಥಾಟ್ಸ್ ಆಗಿರ್ಬೋದು, ಸೊ ಯಾವುದು ನಿಮ್ಮ ತಲೆ ಒಳಗಡೆ ನೀವು ಬಿಟ್ಕೊಳ್ದೇನೆ, ಸೊ ಜಸ್ಟ್ ರಿಮೈನ್ ಸೈಲೆಂಟ್. ಅವಾಗ ಯು ಕ್ಯಾನ್ ರೀಗೇನ್ ಬ್ಯಾಕ್ ಯುವರ್ ಎನರ್ಜಿ. ಸೊ ಇದು ಬಂದು ಸೆಕೆಂಡ್ ಟಿಪ್ಪು. ಆ್ಯಂಡ್ ಥರ್ಡ್ ಟಿಪ್ ಬಂದು, ಸೊ ಇದೇ ಒಂಥರ ಇಂಪಾರ್ಟೆಂಟ್ ಟಿಪ್ಪು ಆಸ್ ಅ ಡೇ ಟು ಡೇ ಲೈಫ್. ಆಸ್ ಅ ಡೇ ಟು ಡೇ ಲೈಫಲ್ಲಿ ಸೊ ಆಸ್ ಇಂಪಾರ್ಟೆಂಟ್ ಆಸ್ ದ ಫಸ್ಟ್ ಟಿಪ್ ಇದು. ಏನಂತಂದರೆ, ಸೊ ಥರ್ಡ್ ಟಿಪ್ ಇಸ್ ಆಲ್ವೇಸ್ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ವಿತ್ ಪೇರೆಂಟ್ಸ್. ಸೊ ಬಿಕಾಸ್ ಸೊ ನಮ್ಮ ಡೇ ಟು ಡೇ ಲೈಫಲ್ಲಿ ಸೊ ಪೇರೆಂಟ್ಸ್ ಈಸ್ ಆಲ್ವೇಸ್ ಇನ್ವಾಲ್ವ್ಡ್. ಸೊ ನಮ್ಮ ಪೇರೆಂಟ್ಸ್ ಯಾವಾಗಲೂ ಇನ್ವಾಲ್ವ್ ಆಗಿರ್ತಾರೆ. ಸೊ ಪೇರೆಂಟ್ಸ್ ಕೇರಿಂಗ್ ಆಗಿರ್ಬೋದು, ಆಮೇಲೆ ಪೇರೆಂಟ್ಸ್ ಲವ್ ಆಗಿರ್ಬೋದು, ಸೊ ಅವ್ರ ಜೊತೆ ಡಿಸ್ಕಷನ್ಸ್ ಆಗಿರ್ಬೋದು. ಸೊ ನಮ್ಮ ದಿನನ ಸ್ಟಾರ್ಟ್ ಮಾಡೋದಕ್ಕೆ ನಮಗೆ ಸೊ ಪೇರೆಂಟ್ಸ್ ಪ್ರೆಸೆನ್ಸ್ ಮತ್ತು ಪೇರೆಂಟ್ಸ್ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಇದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೊಂಥರ ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ, ಇಟ್ಸ್ ಅನ್ ಆ್ಯಡ್ ಆನ್ ಟು ದಟ್ ಪರ್ಟಿಕ್ಯುಲರ್ ಡೇ. ಸೊ ನಮ್ಮ ದಿನ ಏನು ನಾವು ಸ್ಟಾರ್ಟ್ ಮಾಡ್ತೀವಿ, ಆ ಒಂದು ಹಾಯ್ ಆಗಿರ್ಬೋದು, ಇಲ್ಲಾಂದರೆ ಬಾಯ್ ಆಗಿರ್ಬೋದು, ಇಲ್ಲ ಅಂತಂದರೆ ಇವತ್ತು ನಾನು ಅದು ಮಾಡ್ಕೊಡ್ತೀನಿ ಬಾಯ್, ಇಲ್ಲಾಂದರೆ ನಾನು ಇದು ಮಾಡ್ಕೊಡ್ತೀನಿ ಅಂತ ನಮ್ಮ ಅಮ್ಮಂದಿರು ನಮ್ಗೆ ಹೇಳೋದಾಗಿರ್ಬೋದು. ಆ್ಯಂಡ್ ನಮ್ಮ ಅಪ್ಪಂದಿರು ಏನಾರು ಒಂದು ಸೊ ಗ್ರೀಟಿಂಗ್ಸ್ ಕೊಡೋದಾಗಿರ್ಬೋದು, ಹೆಂಗಂದರೆ ಇವತ್ತಿನ ವರ್ಕ್ ಚೆನ್ನಾಗಾಗಲಿ ಅಂತ ಆಶೀರ್ವಾದ ಮಾಡೋದಾಗಿರ್ಬೋದು. ಸೊ ಇದೊಂಥರ ನಮಗೆ ಎನರ್ಜೆಟಿಕ್ ಆಗಿರುತ್ತೆ ನಮ್ದೇನ ಶುರು ಮಾಡೋದಕ್ಕೆ. ಸೊ ಇಟ್ಸ್ ಅ ಟಾಪ್ ಆಫ್ 100 ಸೆಕೆಂಡ್ ಆಫ್ ಇಂಪಾರ್ಟೆಂಟ್ ಎನರ್ಜಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ಟಿಪ್ ಏನಂತಂದರೆ, ಫೋರ್ತ್ ಟಿಪ್ ಬಂದು ಸಿಟ್ಟಿಂಗ್ ಸೈಲೆಂಟ್ಲಿ ಆ್ಯಂಡ್ ಥಿಂಕಿಂಗ್ ಅಬೌಟ್ ಟುಡೇಸ್ ಡೇ. ಸೊ ಇವತ್ತೇನೇನಾಯಿತು ಆ್ಯಂಡ್ ಇವತ್ತೇನೇ ನಾನು ಕೆಲಸ ಮಾಡಿದ್ದೀನಿ ಆ್ಯಂಡ್ ಇದರಿಂದ ಸೊ ನನ್ನ ಕಡೆಯಿಂದ ಏನು ಮಿಸ್ಟೇಕ್ಸ್ ಆಗಿದೆ, ಇನ್ ಸಪೋಸ್ ಮಿಸ್ಟೇಕ್ಸ್ ಆದರೆ ಅದನ್ನ ನಾನು ಸರಿಪಡಿಸ್ಕೊಳ್ಳೋದು ಹೇಗೆ. ಇವತ್ತೇನು ನಾನು ಸೊ ಅಷ್ಟೊಂದು ಯೂನಿಕ್ನೆಸ್ ತೋರ್ಸೋಕ್ಕಾಗಲಿಲ್ಲ, ಅವ್ರು ಅಷ್ಟೊಂದು ಯೂನಿಕ್ ವರ್ಕ್ನ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನಾಳೆ ನಾನೇನಾದ್ರು ಸೊ ಯೂನಿಕ್ನೆಸ್ ನನ್ನಲ್ಲಿ ನಾನೇನಾದ್ರು ತೋರಿಸ್ಬೋದಾ. ಸೊ ಇನ್ ದ ಫಾರ್ಮ್ ಆಫ್ ಸೊ ಹೊಸ ವರ್ಕ್ಸ್ ಆಗಿರ್ಬೋದು. ಹಂಗೆ ಸೊ ರೀಗೇನಿಂಗ್ ಯುವರ್ ಎನರ್ಜಿ ಬ್ಯಾಕ್ ಆ್ಯಂಡ್ ರೀಸೆಟಿಂಗ್ ದ ಲೈಫ್ ಆ್ಯಂಡ್ ರೀಸೆಟಿಂಗ್ ದ ಡೇ. ಆ್ಯಂಡ್ ನಾಳೆಗೆ ಏನೇನು ಮಾಡಬೇಕು ಅಗೇನ್ ಮತ್ತೆ ಸೊ ನಾಳೆಗೆ ಏನೇನು ಅಜೆಂಡಾ ಇದೆ, ನಾಳೆ ಪಾರ್ಟ್ ಆಫ್ ದ ವರ್ಕ್ ಏನಿದೆ ಅದನ್ನು ನಾವು ಪ್ಲ್ಯಾನ್ ಮಾಡಿಕೊಂಡು ಸೊ ವಿ ಹ್ಯಾವ್ ಟು ಸ್ಲೀಪ್.
ಸೊ ದೀಸ್ ಆರ್ ದ ಟಿಪ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದು. ಇದನ್ನ ನಾನು ಆಕ್ಚುಲಿ ಪಾಸ್ಟ್ 2 days ಇಂದ ನಾನು ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ಇವತ್ತು ಸಂದರ್ಭ ಕೂಡ ಬಂತು. ಸೊ ಇವತ್ತು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ಟಿಪ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಥ್ರೂಔಟ್ ಯೋರ್ ಡೇ ನೀವು ಎನರ್ಜಿಯಲ್ಲಿ ಡ್ರಾಪ್ ಆಗ್ದೇನೆ ಸೊ ಥ್ರೂಔಟ್ ಯೋರ್ ಡೇ ಸೊ ಎನರ್ಜೆಟಿಕ್ ಆಗಿರೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇಫ್ ಸಪೋಸ್ ಎನರ್ಜಿ ಡ್ರಾಪ್ ಆದರೂ ಕೂಡ ಸೊ ನೀವು ಸೆಕೆಂಡ್ ಟಿಪ್ನ ಫಾಲೋ ಮಾಡಿಬಿಟ್ಟು ಅಗೇನ್ ಯು ಕ್ಯಾನ್ ರೀಗೇನ್ ಬ್ಯಾಕ್ ದಟ್ ಎನರ್ಜಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಒಂದು ಒಳ್ಳೆ ಸಜೆಷನ್ ಆಗಿತ್ತು ಆ್ಯಂಡ್ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ, ಹೊಸ ವಿಡಿಯೋ ಮತ್ತೆ ಹೊಸ ಟಾಪಿಕ್ನ ತಗೊಂಡ್ಬರ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ ಆ್ಯಂಡ್ ನಿಮ್ಮ ಕಡೆಯಿಂದ ಏನಾದ್ರು ಸಜೆಷನ್ಸ್ ಇದ್ರೆ ಸೊ ನಾನು ಯಾವ ಟಾಪಿಕ್ ಬಗ್ಗೆ, ಇಲ್ಲಾಂದ್ರೆ ಯಾವ ಟೆಕ್ನಾಲಜಿ ಬಗ್ಗೆ, ಇಲ್ಲಾಂದ್ರೆ ಸೊ ರೀಸೆಂಟ್ ನ್ಯೂಸ್ ಬಗ್ಗೆ ಏನಾದ್ರು ನೀವು ಬೇಕಾದ್ರೆ ಈ ವಿಡಿಯೋನ ಮಾಡಿದ್ರೆ ಸೊ ನಮ್ಗೆ ಇಷ್ಟ ಆಗುತ್ತೆ ಅಂತ ಸಜೆಷನ್ಸ್ ಇದ್ರೆ ಸೊ ಲೆಟ್ ಮೀ ನೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.